ಶ್ರೀ ಗುರುಭ್ಯೋ ನಮಃ. ಹರಿ ಆಂ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಇದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಏನು, ಕೆಲವು ರಹಸ್ಯಗಳು ಅಂದರೆ ನಮ್ಮಲ್ಲಿ ಮುಂದಕ್ಕೆ ಹೋಗೋಕ್ಕೆ, ಅಂದರೆ ವಿಕಾಸ ಹೊಂದಕ್ಕೆ, ಕ್ರಾಂತಿ ಮಾಡೋಕ್ಕೆ ಎಲ್ಲ ನಮ್ಮಲ್ಲಿ ವೇದ ಮಂತ್ರಗಳಿವೆ. ಆದರೆ ಮುಖ್ಯವಾಗಿ ಈ ಕಾಲದಲ್ಲಿ ಬೇಕಿರೋದು, ಅಥವಾ ಯಾವುದೇ ಕಾಲದಲ್ಲಿ ಮನುಷ್ಯನಿಗೆ ಬೇಕಿರೋದು, ವಯಸ್ಸಾಗುವಿಕೆಯನ್ನು ತಡೆಯುವುದು, ಮತ್ತೆ ವೃದ್ಧಾಪ್ಯ, ಮುದುತನ ಬಂದು ಅದನ್ನ ಬಾಧೆಗಳನ್ನ ಅನುಭವಿಸದೇ ಇರುವಂಥದ್ದು, ರೋಗಗಳಿಂದ ದೂರ ಇರುವಂಥದ್ದು, ಮತ್ತೆ ಕಡೆಗೆ ಇಚ್ಛಾಮರಣವನ್ನು ಸಾಧಿಸಿಕೊಳ್ತಕ್ಕಂಥದ್ದು. ಅಂದ್ರೆ ಮರಣವನ್ನೇ ಗೆಲ್ಲಲಿಕ್ಕೆ ಆಗುವುದಿಲ್ಲ, ಆದರೆ ಇಚ್ಛಾಮರಣವನ್ನು ಖಂಡಿತವಾಗಿ ಹೊಂದಬಹುದು. ಇದನ್ನ ಕೋಟ್ಯಾಂತರ ವರ್ಷದಿಂದ ನಮ್ಮ ಋಷಿಗಳು ಸಾಧನೆ ಮಾಡಿದ್ದಾರೆ. ಅದಕ್ಕೆ ಅಸಂಖ್ಯಾತ ಉದಾಹರಣೆಗಳಿವೆ. ಇವತ್ತು ಇರೋರಿದ್ದಾರೆ, ಸಾಧನೆ ಮಾಡ್ತಿರೋರಿದ್ದಾರೆ, ಮಾಡಿ ಇರೋರಿದ್ದಾರೆ, ಚಿರಂಜೀವಿಗಳಾಗಿರೋರಿದ್ದಾರೆ. ನಾವು ಅದನ್ನ ತಿಳ್ಕೋಬೇಕು, ಎಲ್ಲರೂ ಅದನ್ನ ತಿಳ್ಕೋಬೇಕು. ಅದಿರುವುದು ಎಲ್ಲರಿಗೋಸ್ಕರ. ಈ ರೀತಿ ಸಾಧನೆ ಮಾಡೋದಕ್ಕೆ ಕೆಲವು ಮಾರ್ಗಗಳಿದೆ. ಯಾವುದು? ಆಧ್ಯಾತ್ಮ ಮಾರ್ಗ, ಸ್ವರ ಸಾಧನೆಯ ಮಾರ್ಗ ಹಾಗೂ ಯೋಗ ಮಾರ್ಗ. ಇದರಲ್ಲಿ ಆಧ್ಯಾತ್ಮ ಮಾರ್ಗ ಅದು ಇವತ್ತು ಎಲ್ಲರಿಗೂ ಆಲ್ಮೋಸ್ಟ್ ಅದರ ಬಗ್ಗೆ ತಿಳುವಳಿಕೆ ಇದೆ, ಅದರ ಬಗ್ಗೆ ಉಪನ್ಯಾಸಗಳಿದೆ, ಅದರ ಬಗ್ಗೆ ಮಾತನಾಡುವವರು ತುಂಬ ಜನ ಇದ್ದಾರೆ, ಅದನ್ನ ಸಾಧಿಸಿಕೊಂಡವರು ತುಂಬ ಜನ ಇದ್ದಾರೆ. ಆದರೆ ಯೋಗ ಮಾರ್ಗ ಮಾತ್ರ ತುಂಬ ರಹಸ್ಯವಾಗಿದೆ. ಏಕೆಂತಂದ್ರೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ಒಂದು ಪರಿಸ್ಥಿತಿ ನೋಡಿದಾಗ ಯೋಗ ಅನ್ನೋದು ಪ್ರಪಂಚಾದ್ಯಂತ ಹರಡ್ತಾ ಇದೆ. ನಿಜ, ಬಹಳ ಸಂತೋಷ. ಆದರೆ ಯೋಗ ಇರುವುದು ಮತ್ತೆ ಕಲಿತಾ ಇರೋ ಉದ್ದೇಶ, ಮತ್ತೆ ಅದರ ಒಂದು ಅಂತಿಮ ಗುರಿ, ಅದರ ಒಂದು ಮಹತ್ ಸಾಧನೆ ಯೋಗದಲ್ಲಿ ಏನಿದೆ ಅದನ್ನು ಯಾರು ಹೇಳ್ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ವರ ಸಾಧನೆ ಇದೆ, ಆಧ್ಯಾತ್ಮ ಮಾರ್ಗ ಇದೆ, ಯೋಗ ಮಾರ್ಗ ಇದೆ. ಎಲ್ಲರಿಗಿಂತ ಅತ್ಯಂತ ಸುಲಭ ಆಧ್ಯಾತ್ಮ ಮಾರ್ಗ, ನಂತರ ಕೊಂಚ ಕಷ್ಟ ಸ್ವರ ಸಾಧನೆಯ ಮಾರ್ಗ, ಮತ್ತು ತುಂಬಾ ಕಷ್ಟ ಯೋಗ ಮಾರ್ಗ. ಹಾಗಾಗಿ ಇದ್ರ ಬಗ್ಗೆ ತಿಳುವಳಿಕೆ ಕಮ್ಮಿ, ದಾಖಲೆ ಕಡಿಮೆ. ಆಮೇಲೆ ಯೋಗ ಮಾರ್ಗ ತುಂಬ ನಿಖರವಾಗಿ ಗುರಿಯನ್ನ ಹೇಳಿದ ಸಮಯಕ್ಕೆ, ಹೇಳಿದ ಹಾಗೆಯೇ, ಹೇಳಿದ ರೀತಿಯಲ್ಲಿಯೇ ಅದು ಗುರಿಯನ್ನು ತಂದುಕೊಡೋದ್ರಿಂದ ನನಗನ್ಸುತ್ತೆ ಎಷ್ಟೋ ಜನ ಅದನ್ನ ಮರೆಮಾಚಿ ಇಟ್ಬಿಟ್ಟಿದ್ದಾರೆ. ಅಂದ್ರೆ ಹೇಗೆ ಅಂದ್ರೆ ಕಣ್ಣು ಮುಂದೆನೇ ಇದೆ, ಅದು ಬೂದಿ ಮುಚ್ಕೊಂಡಿದೆ, ಕೆಂಡ ಅಂತ ಗೊತ್ತಾಗ್ತಾ ಇಲ್ಲ. ಆ ವಿದ್ಯೆ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಕಣ್ಣು ಮುಂದೆನೇ ಇದೆ, ಆದರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆ. ನಾವು ಇದೇ ಯೋಗವನ್ನ ನಾವು ಹಲವಾರು ವಿಚಾರಗಳಲ್ಲಿ, ಇವಾಗ ಇಂಟರ್ನೆಟ್ ಅಲ್ಲಾಗಲಿ ಅಥವಾ ಎಲ್ಲೇ ಆಗಲಿ, ಯೋಗ ಅಂದ್ರೆ ಬಹಳ ಮಾತಿದೆ ಅದ್ರ ಬಗ್ಗೆ. ಅದರಲ್ಲೂ ಇತ್ತೀಚೆಗಂತೂ ಯೋಗದ ಬಗ್ಗೆ ಬಹಳವಾದ ಒಲವಿದೆ. ಆದರೆ ನಾವು ಏನು ಈಗ ತಿಳಿದುಕೊಂಡು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದೀವಿ, ಅದನ್ನು ಯಾರೂ ಹೇಳ್ಕೊಡ್ತಾ ಇಲ್ಲ. ಇದೆ ಎಲ್ಲಿ? ಗುರು ಶಿಷ್ಯ ಪರಂಪರೆಯಲ್ಲಿದೆ. ಗುರು ಶಿಷ್ಯ ಪರಂಪರೆಯಲ್ಲಿ ಇದು ಇದೆ. ಆದರೆ ಅಲ್ಲಿ ಏನಾಗಿದೆ, ಗುರುಗಳ ಕನಿಷ್ಠ 12 ವರ್ಷ 10 ವರ್ಷ ಈ ರೀತಿ ಸೇವೆ ಮಾಡಿದ ನಂತರ ಈ ವಿದ್ಯೆಯನ್ನು ಹೇಳಿಕೊಡಲಾಗ್ತಾ ಇದೆ. ನಂತರ ಗುರುವಿನ ಬಳಿಯೇ ಇದು ಅಧ್ಯಯನ ಕೈಗೊಳ್ಳಲಾಗ್ತಾ ಇದೆ. ಆದರೆ ಹೊರಗಡೆ ಸಾಮಾನ್ಯ ಜನಕ್ಕೆ, ಅಂದರೆ ವಾರಕ್ಕೊಂದ್ಸಲಿ
ತಿಂಗಳಿಗೊಂದ್ಸಲಿ, ವರ್ಷಕ್ಕೊಂದ್ಸಲಿ, ಮನಸ್ಸಿಗೆ ಬಂದಾಗ ಹೇಗೆ ನಾವು ಆಧ್ಯಾತ್ಮ ವಿದ್ಯೆ ಅನ್ನುವುದನ್ನು ನಾವು ತಗೋತೀವೋ, ಅಭ್ಯಾಸ ಮಾಡ್ತೀವೋ, ಆ ರೀತಿಯ ಇದನ್ನೂ ಮಾಡೋದಕ್ಕೆ ಹೊರಟಂತಹ ಜನಕ್ಕೆ ಇದನ್ನ ಉಪದೇಶ ಮಾಡೋದಿಲ್ಲ. ಯಾಕೆಂದ್ರೆ ಇದು ಆ ರೀತಿಯಾಗಿ ಮಾಡಲಿಕ್ಕೆ ಹೋದ್ರೆ ಇದೇನು ಫಲ ಬರೋದಿಲ್ಲ. ಅಂದ್ರೆ ಇದರಲ್ಲಿ ಕೇವಲ ಥಿಯರಿ ಒಂದೇ ಅಲ್ಲ, ಪ್ರಾಕ್ಟಿಕಲ್ ಇರ್ತದೆ, ಮಂತ್ರ ಅನುಷ್ಠಾನ ಇರ್ತದೆ. ಈ ಎಲ್ಲ ಕಾರಣಗಳಿಂದ ಇದನ್ನ ತುಂಬಾ ರಹಸ್ಯವಾದ ವಿದ್ಯೆ ಅಂತ ಹೇಳ್ತಾರೆ. ರಹಸ್ಯದಲ್ಲಿ ರಹಸ್ಯ, ಅತ್ಯಂತ ರಹಸ್ಯ, ಗುಹ್ಯತಮ ಅಂತ ಇದನ್ನ ಹೇಳ್ತಾರೆ. ಇದು ಯಾಕೆ ಹಾಗೆ ಮಾಡಿದ್ದಾರೆ ಅಂದ್ರೆ, ಆಧ್ಯಾತ್ಮ ಮಾರ್ಗದಲ್ಲಿ ಊಹೆಗೆ ಬಹಳ ದೊಡ್ಡ ಸ್ಥಾನ ಇದೆ. ಆಧ್ಯಾತ್ಮ ಮಾರ್ಗದಲ್ಲಿ ನಾವು ಊಹೆ ಮಾಡ್ಕೋಬೇಕು. ಅಲ್ಲಿ ನಾರಾಯಣ ಇದ್ದಾರೆ, ಹಿಂಗಿದೆ, ಹಂಗಿದೆ, ಅದು ಇದು ಎಲ್ಲ ಹೇಳ್ತಾರೆ. ಯಾವುದು ಕಣ್ಣಿಗೆ ಕಾಣಲ್ಲ, ಯಾವುದು ಕೈ ಸಿಗಲ್ಲ. ಕೆಲವೊಂದು ನಮ್ಮ ಇಂದ್ರಿಯಗಳಿಗೆ ಮೀರಿದ್ದು, ಮನಸ್ಸಿಗೆ ಮೀರಿದ್ದಾಗಿರುತ್ತದೆ. ಅಲ್ಲಿ ನಾವು ಕಲ್ಪನೆಯನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಆದರೆ ಯೋಗ ಮಾರ್ಗದಲ್ಲಿ ಹಾಗಲ್ಲ. ನಿಖರವಾದ ಮತ್ತು ಇದಕ್ಕೆ ಅಂದ್ರೆ ಆಧ್ಯಾತ್ಮ ಎನ್ನುವುದಕ್ಕೆ ವಿರುದ್ಧವಾದಂಥ ನಿಖರ ಹಾಗೂ ಸ್ಪಷ್ಟವಾದ ಅನುಭವ ಇದನ್ನ ಅಭ್ಯಾಸ ಮಾಡಿದವರಿಗೆ ಮೊದಲಿಂದನೇ ಬರೋದಕ್ಕೆ ಆರಂಭ ಆಗ್ತದೆ. ಇದರಲ್ಲಿ ಊಹೆಗೆ ಅವಕಾಶ ಇಲ್ಲ, ಕಲ್ಪನೆಗೆ ಅವಕಾಶ ಇಲ್ಲ, ಮಾಡಲೂಬಾರದು. ಅದೇ ಅನುಭವವನ್ನ ತಂದು ಕೊಡ್ತಾ ಹೋಗ್ತದೆ. ಈ ಸಾಮಾನ್ಯ ಯೋಗ ಅನ್ನೋದು ಬಹಳ ಮೊದಲಿಂದ ಇದೆ, ಋಗ್ವೇದ ಕೆಲ ಮಂತ್ರಗಳಲ್ಲೂ ಇದೆ. ಆದರೆ ನಮಗೆ ಗೊತ್ತಾಗೋದೇನು, ಪತಂಜಲಿ ಎನ್ನುವ ಮನುಷ್ಯನಿಂದ, ಋಷಿಯಿಂದ ಇದನ್ನ ಸಿದ್ಧಿಯಾಯಿತು. ಅಂದ್ರೆ ಇದು ಒಂದು ಭೂಮಿಗೆ ಬಂತು ಅಂತ ನಾವು ಅನ್ಕೊಂಡಿದ್ದೀವಿ. ಇನ್ನು ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಪತಂಜಲಿ ಯೋಗದ ಬಗ್ಗೆ ಎಲ್ಲ ಕಡೆನೂ ಬಹಳ ವಿಚಾರಗಳಿದೆ, ಅದಕ್ಕೆಲ್ಲ ವಿಚಾರ ಇದೆ. ನಾನು ಈಗ ಹೇಳಕ್ ಹೊರಟಿರೋದು ಯಾವುದಪ್ಪ ಅಂತಂದ್ರೆ, ಪತಂಜಲಿ ಹೇಳೋದಕ್ಕೆ ಮುಂಚೆ ಇದು ಋಗ್ವೇದ ಮಂತ್ರಗಳಲ್ಲೇ ಇತ್ತು. ಅಂದ್ರೆ ಇದು ಪತಂಜಲಿ ಕಂಡು ಹಿಡಿದು ಹೇಳಿದ್ದಲ್ಲ. ಪತಂಜಲಿ ಅದಕ್ಕೊಂದು ಶಾಸ್ತ್ರ ರೂಪವನ್ನ ತಂದಿರಬಹುದು, ಅಥವಾ ಕಲಿಯಲಿಕ್ಕೆ ಅನುಕೂಲಕರವಾಗುವಂತಹ ರೂಪಕ್ಕೆ ಅದನ್ನು ತಂದಿರಬಹುದು. ಆದರೆ ಇದು ಬಹಳ ಮೊದಲಿಂದನೇ ಇದೆ. ಇದಕ್ಕೆ ಇನ್ನೊಂದು ಎಲ್ರಿಗೂ ಆಶ್ಚರ್ಯವಾಗುವಂತೆ, ನನಗೂ ಆಶ್ಚರ್ಯವಾಗಿತ್ತು ಮೊದಲು. ಏನು ಅಂತಂದ್ರೆ, ಇವತ್ತು ನಾವು ಭಗವದ್ಗೀತೆ ಅಂತ ಏನು ನೋಡ್ತೀವಿ, ಅದು ಯೋಗಶಾಸ್ತ್ರವನ್ನ ಹೇಳ್ತಾ ಇದೆಯೇ ವಿನಃ ವೇದಾಂತವನ್ನಲ್ಲ. ಅದು ವೇದಾಂತ ಹೇಳ್ತಾ ಇಲ್ಲ, ಸ್ವರ ಸಾಧನೆ ಹೇಳ್ತಾ ಇಲ್ಲ, ಯೋಗ ಸಾಧನೆಯನ್ನ ಹೇಳ್ತಾ ಇದೆ. ಇದನ್ನ ಶ್ರೀ ವೇದವ್ಯಾಸರು ಈಗ ನಾನು ಏನು ಹೇಳ್ತಾ ಇದ್ದೀನಿ ಆ ವಿಚಾರನ ಅದರಲ್ಲಿ ಅಡಗಿಸಿ ಇಟ್ಟುಬಿಟ್ಟಿದ್ದಾರೆ. ಓಪನ್ ಆಗಿ ಇಡ್ಲಿಲ್ಲ, ಅಡಗಿಸಿ ಇಟ್ಟಿದ್ದಾರೆ. ಅದನ್ನ ಕೃಷ್ಣ ಹೊಗಳ್ತಾನೆ. ಇದಕ್ಕೆ ಅವರು ರಚಿಸಿದ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶಿಸಿದ ಯುದ್ಧ ಭೂಮಿಯಲ್ಲಿ ಎರಡು ಸೈನ್ಯಗಳ ನಡುವೆ ಅಂತ ನಾವು ನೋಡ್ತೇವೆ. ಯಾಕೆ ಅಲ್ಲೇ ಉಪದೇಶ ಮಾಡಿದ?
ಎರಡು ಸೈನ್ಯದ ನಡುವೆನೇ ಯಾಕೆ ನಿಲ್ಲಿಸಿದ ಅಂದರೆ ಅದರ ಅಂತರಾರ್ಥ ಅಂತರ್ಮನ ಮತ್ತೆ ಬಹಿರ್ಮನ ಎನ್ನುವುದು ಎರಡು ಸೇನೆ. ಅವುಗಳಲ್ಲಿ ಸದಾಕಾಲವೂ ತಾಕಲಾಟ, ಪೀಕಲಾಟ. ನಮ್ಮ ಒಳ ಮನಸ್ಸು ಏನು ಹೇಳುತ್ತೆ ಅದನ್ನು ಹೊರ ಮನಸ್ಸು ಒಪ್ಪಲ್ಲ, ಹೊರ ಮನಸ್ಸು ಹೇಳಿದ್ದು ಒಳ ಮನಸ್ಸು ಒಪ್ಪಲ್ಲ. ಅದರಲ್ಲೂ ಈ ಕಾಲದಲ್ಲಂತೂ ಎರಡೂ ಒಟ್ಟಿಗೆ ಹೋಗಿ ಒಂದು ವಿಚಾರವನ್ನು ಮಾಡುವಂಥ ಇದು ಇಲ್ಲ. ಹಾಗಾಗಿ ಎರಡು ಸೇನೆಗಳ ನಡುವೆ ಅಂದರೆ ಅಂತರ್ಮನ ಮತ್ತು ಬಹಿರ್ಮನ ಅದರ ಮಧ್ಯದಲ್ಲಿ ಅವೆರಡನ್ನು ಜೋಡಿಸಿಕೊಂಡು ನಡೆಯುವುದೇ ಯೋಗ. ಎರಡು ಒಂದು ಅಲೈನ್ಮೆಂಟ್ ಅಲ್ಲಿ ಹೋದರೆ ಅದೇ ಯೋಗ. ಆ ಯುದ್ಧ ಭೂಮಿಯಲ್ಲಿ ಅಷ್ಟು ದೊಡ್ಡ ಭಗವದ್ಗೀತೆಯನ್ನ ಬೋಧಿಸೋದಕ್ಕೆ ಕೃಷ್ಣ ಎಷ್ಟು ಸಮಯ ತಗೊಂಡ ಅಂತಂದ್ರೆ ಕ್ಷಣ ಮಾತ್ರ. ಏಕೆಂದರೆ ಅರ್ಜುನ ನರನಾದರೆ ಕೃಷ್ಣ ನಾರಾಯಣ. ಅಂದ್ರೆ ಯಾವುದೇ ಮನಸ್ಸು ಸಂಕೇತಗಳಿಂದ ವರ್ಕ್ ಆಗ್ತದೆ. ಇಲ್ಲಿ ಶ್ರೀಕೃಷ್ಣ ಮನಸ್ಸು ಬಹಿರ್ಮನ ಅಂತರ್ಮನ ಎರಡು ಅವನೇ ಆದರೆ ಅದು ಕೆಲಸ ಮಾಡುವಂತಹದ್ದು ನರ ಸಿಗ್ನಲ್ಗಳು. ಹಾಗಾಗಿ ಮನಸ್ಸಿನಿಂದ ನರಕ್ಕೆ ಟ್ರಾನ್ಸ್ಮಿಟ್ ಮಾಡೋದಿಷ್ಟೊತ್ತು ಬಹಳ ಸುಲಭ, ಕ್ಷಣ ಮಾತ್ರ. ಈ ರೀತಿಯಾಗಿ ಅಲ್ಲಿ ಅದು ಅರ್ಜುನನಿಗೆ ಬೋಧಿಸಲ್ಪಟ್ಟು, ಆದರೆ ಉಳಿದವರು ಯಾರಿಗೂ ಅದು ಗೊತ್ತಾಗಲಿಲ್ಲ. ಈ ರೀತಿ ಮಾರ್ಗದರ್ಶನ ಮಾಡಿದ ಆ ಕೃಷ್ಣನೇ ಯೋಗೀಶ್ವರ. ಅಂದ್ರೆ ಯೋಗಿಗಳಿಗೆ ಈಶ್ವರ. ಅಂದ್ರೆ ಅವನು ಎಲ್ಲವೂ ಈ ಒಂದು ಶಾಸ್ತ್ರವನ್ನು ಸಂಪೂರ್ಣ ತಿಳಿದಿದ್ದವ. ಅವನು ಹೇಳಿದ್ದು ಗೀತೆಯೇ ಆಯ್ತು. ಅವನೇನ್ ಹೇಳ್ತಾನೆ, ಭಗವಾನು ವಾಚ, ಅಂದ್ರೆ ಸಾಕ್ಷಾತ್ ಭಗವಂತನನ್ನ ಪರಮಾತ್ಮನಿಂದ ಇದು ಹೇಳಲ್ಪಟ್ಟಿದೆಪ್ಪ, ಅದನ್ನ ನಾನು ನಿಮಗೆ ಹೇಳ್ತೇನೆ. ಕೃಷ್ಣನೇ ಭಗವಾನು ವಾಚ ಅಂತ ಹೇಳಿದ. ಅಂಥ ಒಂದು ಮಹತ್ವಪೂರ್ಣವಾದ ವಿದ್ಯೆ ಇದು. ಏಕೆಂದ್ರೆ ಇವತ್ತು ನೋಡ್ತೀವಿ ಪ್ರಪಂಚದಲ್ಲಿ ಅನಾರೋಗ್ಯ ಸಮಸ್ಯೆ, ವಯಸ್ಸಾಗುವ ಸಮಸ್ಯೆ, ಮತ್ತೆ ವೃದ್ಧಾಪ್ಯದ ಸಮಸ್ಯೆ, ಆಮೇಲೆ ಕಾಲವಲ್ಲದ ಕಾಲದಲ್ಲಿ ಮರಣ ಹೊಂದುವ ಸಮಸ್ಯೆ. ಮುಖ್ಯವಾಗಿ ಈ ಸಮಸ್ಯೆಗಳನ್ನು ನಾವು ಇವತ್ತು ನೋಡಬೇಕಾಗಿದೆ. ಇದಕ್ಕಾಗಿ ಕೋಟಿ 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 ರೂಪಾಯಿಯ ವ್ಯವಹಾರಗಳಿವೆ, ಬಿಸ್ನೆಸ್ ಮಾಡೋರಿದ್ದಾರೆ. ಟಿವಿಲಿ ನೋಡಿದ್ರೆ ಈಗಲೂ ಕೂಡ ಚೈನಾ ಪ್ರೆಸಿಡೆಂಟು ಮತ್ತೆ ರಷ್ಯನ್ ಪ್ರೆಸಿಡೆಂಟು ಈ ವಿದ್ಯೆಗಾಗಿ ಬಿಲಿಯನ್ಸ್ ಆಫ್ ಡಾಲರ್ಸ್ನ ಖರ್ಚು ಮಾಡಿ ಮೆಡಿಸನ್ ಏನಾರ ಮಾಡಬಹುದಾ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಇದರ ಮಹತ್ವ ನಾವು ಅರ್ಥ ಮಾಡ್ಕೋಬೇಕು. ಎಂಥ ವಿದ್ಯೆ ಇದು. ಇದನ್ನ ವ್ಯಾಸರು ಕೊಟ್ಟಿದ್ದಾರೆ. ಆದರೆ ಇದು ಋಗ್ವೇದ ಕಿಲಮಂತ್ರಗಳಲ್ಲೇ ಇದೆ. ನಾನು ಈ ತರಗತಿಗೆ ಆರಂಭಕ್ಕೆ ಮುಂಚೆ, ಪ್ರತಿ ತರಗತಿ ಆರಂಭಕ್ಕೆ ಮುಂಚೆ ನಾನು ಉಚ್ಚಾರಣೆ ಮಾಡುವಂಥ 84 ಕಿಲಮಂತ್ರಗಳಿದೆ. ಆ 84 ಕಿಲಮಂತ್ರಗಳು 10 ಗ್ರೂಪ್ಗಳಾಗಿದೆ. ಯಾವುದು ಬೇಕಾದ್ರೆ ಯಾರಿಗಾದ್ರು ಆಸಕ್ತಿ ಇದ್ರೆ ಅದನ್ನು ನೋಟ್ ಮಾಡ್ಕೋಬಹುದು. 49ನೇ ಸೂಕ್ತ, 6ನೇ ಅಷ್ಟಕ, 8ನೇ ಮಂಡಲ, 4ನೇ ಅಧ್ಯಾಯ, 6ನೇ ಅನುವಾಕ. ಅಲ್ಲಿ ಕಾಣ್ವ ಋಷಿ ಇರ್ತಾರೆ. ಇಂದ್ರ ದೇವತೆಯಾಗಿರ್ತದೆ, ಪ್ರಗಾಥ ಛಂದಸ್ಸಾಗಿರ್ತದೆ. ಇದರಲ್ಲಿ 10 ಮಂತ್ರಗಳನ್ನು ನಾವು ತಗೋಬೇಕು. ನಂತರ 50ನೇ ಸೂಕ್ತ, ಪುಷ್ಟಿಗೂ ಕಾಣ್ವ ಋಷಿ
ಇಂದ್ರಾದೇವತ, ಪ್ರಗಾತ ಛಂದ, ಇದರಲ್ಲೂ 10 ಮಂತ್ರವನ್ನು ತಗೋಬೇಕು. ನಂತರ ಸೂಕ್ತ 51ರಲ್ಲಿ ಸೃಷ್ಟಿಗೂ ಕಾಣ್ವ ಇಂದ್ರಾದೇವತ ಪ್ರಗಾತ ಛಂದ, ಅದರಲ್ಲಿ 10 ಮಂತ್ರವನ್ನು ತಗೋಬೇಕು. ಸೂಕ್ತ 52 ಆಯುಕ್ಕಾಣ್ವ ಋಷಿ ಇಂದ್ರಾದೇವತ ಪ್ರಗಾತಂ ಛಂದ ಅನ್ನೋದರಲ್ಲಿ ನಾವು ಪುನಃ 10 ಮಂತ್ರಗಳನ್ನು ತೆಗೆದುಕೊಳ್ಬೇಕು. 53ನೇ ಸೂಕ್ತ ಮೇಧ್ಯ ಕಾಣ್ವ ಇಂದ್ರಾದೇವತ ಪ್ರಗಾತಂ ಛಂದ, ಇದರಲ್ಲಿ 8 ಮಂತ್ರಗಳನ್ನು ತೆಗೆದುಕೊಳ್ಬೇಕು. 54ನೇ ಸೂಕ್ತ ಮಾತರಿಶ್ವ ಕಾಣ್ವ ಇಂದ್ರಾದೇವತ ವಿಶ್ವೇ ದೇವತ ಪ್ರಗಾತಂ ಛಂದ, ಇದರಲ್ಲಿ 8 ಮಂತ್ರಗಳನ್ನು ತೆಗೆದುಕೊಳ್ಬೇಕು. 55ನೇ ಸೂಕ್ತ ಕೃಷಕ್ ಕಾಣ್ವ ಋಷಿ ಪ್ರಸ್ಕಣ್ವಸ್ಯ ದಾನಸ್ತುತಿ ದೇವತ ಪ್ರಗಾತಂ ಛಂದ, ಅದರಲ್ಲಿ 5 ಮಂತ್ರವನ್ನು ತೆಗೆದುಕೊಳ್ಬೇಕು. 56ನೇ ಸೂಕ್ತ ವೃಷಂದ್ರ ಕಾಣ್ವ ಪ್ರಸ್ಕಣ್ವಸ್ಯ ದಾನಸ್ತುತಿ ಇಂದ್ರೋವಾ ದೇವತ ಅಗ್ನಿಸೂರ್ಯೋ ದೇವತ ಗಾಯತ್ರಿ ಛಂದಸ್ಸು ಮತ್ತೆ ಪಂಕ್ತಿ ಛಂದಸ್ಸು, ಇವುಗಳಲ್ಲಿ 5 ಮಂತ್ರವನ್ನು ತೆಗೆದುಕೊಳ್ಬೇಕು. ನಂತರ ಸೂಕ್ತ 57 ಮೇಧ್ಯ ಕಾಣ್ವ ಋಷಿ ಅಶ್ವಿನಿ ದೇವತೆ ತ್ರಿಷ್ಟುಪ್ ಛಂದ, 4 ಮಂತ್ರಗಳು. ಸೂಕ್ತ 58 ಮೇಧ್ಯ ಕಾಣ್ವ ಋಷಿ ವಿಶ್ವೇ ಜ್ಯೋತಿವಾ ಋತ್ವಿಜೋವಾ ದೇವತ ವಿಶ್ವೇ ದೇವತ ತ್ರಿಷ್ಟುಪ್ ಛಂದಸ್, 3 ಮಂತ್ರಗಳು. ನಂತರ ಕಡೆಯದಾದ 59ನೇ ಸೂಕ್ತದಲ್ಲಿ ಸುಪರ್ಣ ಕಾಣ್ವ ಋಷಿ ಇಂದ್ರಾವರ್ಣ ದೇವತ ಜಗತಿ ಛಂದಸ್, ಅದರಲ್ಲಿ 7 ಮಂತ್ರಗಳನ್ನು ತೆಗೆದುಕೊಳ್ಳಬೇಕು. ಇಷ್ಟು ಮಂತ್ರಗಳು ಸೇರಿದ್ದೇ ಈ ಮಂತ್ರಗಳು ಏನು ಹೇಳ್ತಾ ಇದೆ ಅಂತ ಹೇಳಿದ್ದೆ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಇವತ್ತು 700 ಶ್ಲೋಕಗಳಿದೆ, ಆದರೆ ಅಷ್ಟೊಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ಮಧ್ಯದಲ್ಲಿ ಹಲವು ಪ್ರಕ್ಷಿಪ್ತ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ನಾವು ಸರಿಯಾಗಿ ಕಾವ್ಯ ಮೀಮಾಂಸೆ ಮತ್ತೆ ಕಾಲದ ಗಣನೆ, ರಚಿಸಿದವರ ಜೀವನ ಚರಿತ್ರೆ, ಅವರ ಜೀವನ ಅಂಶಗಳನ್ನು ತೆಗೆದುಕೊಂಡು ನಾವು ನೋಡಿದಾಗ ಈ ಪ್ರಕ್ಷಿಪ್ತಗಳು ಯಾವುದು ಅನ್ನೋದು ಗೊತ್ತಾಗ್ತದೆ. ಅದರ ಮುಂದೆ ನಾನು ಯಾವ ಅಧ್ಯಾಯದಲ್ಲಿ ಯಾವ್ಯಾವ್ದು ಬರ್ತಾರೆ ಅಂತ ಕ್ಲಿಯರ್ ಆಗಿ ಹೇಳ್ತೇನೆ. ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರ, ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರ ಅಂತ ಒಂದು ವಾಕ್ಯ ಬರುತ್ತೆ. ಅಂದ್ರೆ ಭಗವದ್ಗೀತೆ ಉಪನಿಷತ್ತಿಗೆ ಸಮಾನವಾಗಿದೆ, ವೇದಕ್ಕೆ ಸಮಾನವಾಗಿದೆ. ಇಲ್ಲಿ ಸಂವಾದ ಮತ್ತೆ ಬೋಧನೆ ನರನಾರಾಯಣರ ಮಧ್ಯೆ ನಡೆದಿದ್ದೆ ಅಂತ ಹೇಳ್ದಂಗೆ, ಕೃಷ್ಣ ನಾರಾಯಣನಾದ್ರೆ ಅರ್ಜುನ ನರ. ನಾರಾಯಣ, ನಾರ ಎಂಬ ತರಂಗ, ವಿಭಿನ್ನ ತರಂಗಗಳನ್ನು ಹೊಮ್ಮಿಸುವನೇ ನಾರಾಯಣ. ಈ ತರಂಗಗಳ ಸಂಕೇತಗಳನ್ನ ವಾಹಕ, ಅದಕ್ಕಾಗಿ ವಾಹಕ ಮಾಡಿಕೊಡುವುದೇ ನರ. ಈ ಒಂದು ಕಾಂಬಿನೇಷನ್ ನಾವು ಅರ್ಥ ಮಾಡಿಕೊಂಡಾಗ ನಾರಾಯಣ ಮತ್ತೆ ನರ ಅಂದ್ರೆ ಕೃಷ್ಣ ಮನಸ್ಸು, ಅರ್ಜುನ ಮನಸ್ಸು ವ್ಯವಹರಿಸುವಂತಹ ಪ್ರವರ್ತನಾವೃತ್ತಿ. ನಾವಿದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೃಷ್ಣನೇ ಮನಸ್ಸು ಅಂತಾಗಿದ್ರೆ ಅರ್ಜುನ ಅಂತಹ ಮನಸ್ಸು ವ್ಯವಹರಿಸುವಂತಹ ಪ್ರವರ್ತನ ವೃತ್ತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾರಾಯಣ ಮತ್ತೆ ನರ ಅಂದ್ರೆ ಇಲ್ಲಿ ಬೋಧನೆ ಮಾಡಿದ, ಈಗ ನಾನು ಮಾತಾಡ್ತಾ ಇದ್ದೀನಿ, ಇದಕ್ಕೆ ಸಮಯ ತಗೊಳ್ತದೆ.
ಅರ್ಧ ಗಂಟೆ ಮಾತಾಡಿದೆ, 1 ಅವರ್ ಮಾತಾಡಿದೆ, ಸಮಥಿಂಗ್ ಲೈಕ್ ದಟ್. ಆದರೆ ಇಲ್ಲಿ ಆ ರೀತಿ ಇಲ್ಲ. ಹೇಗೆ ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ಓಡ್ತದೆ, ಅವರವರ ಮನಸ್ಸಿನಲ್ಲಿ ಸಹಜ ಸ್ವಾಭಾವಿಕವಾಗಿ ಹೇಗೆ ಓಡ್ತದೆ, ಅಷ್ಟೇ ಸಹಜ ಸ್ವಾಭಾವಿಕವಾಗಿ ಕೃಷ್ಣ ಅರ್ಜುನನಿಗೆ ಬೋಧಿಸಿದ. ಬೇರೆ ಪದ ಇಲ್ಲ ಇಲ್ಲಿ. ಭಾಷೆಯ ಪ್ರಾಬ್ಲಮ್ ಏನು ಅಂದರೆ, ಆ ಮನಸ್ಸು ನರದಲ್ಲಿ ಆ ವಿಚಾರವನ್ನು ಸಂವಹಿಸಿತು. ನರದಲ್ಲಿ ಆ ವಿಚಾರದ ಸಂಕೇತಗಳು ಚಾಲನೆಗೊಂಡವು, ಚಲಿಸಿದವು. ಅದು ಸಹಜ ಸ್ವಾಭಾವಿಕ. ಇದನ್ನೇ ಸಂವಾದ, ಇದನ್ನೇ ಬೋಧನೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಂದ್ರೆ ಯಾವುದೇ ಮನಸ್ಸಿಗೆ ನರದ ಸ್ವರೂಪ ಪ್ರಚೋದನೆ ಆದಾಗಲೇ ಮನಸ್ಸು ಪ್ರಕಟ ಆಗುತ್ತಾನೆ. ಇದು ಮೆಡಿಕಲ್ ನಮಗೆ ಗೊತ್ತು. ನರದ ಸ್ವರೂಪ ಪ್ರಚೋದನೆ ಆದಾಗಲೇ ಮನಸ್ಸಿನ ಸ್ವರೂಪಕ್ಕೆ ಆಗ ಮನಸ್ಸು ಪ್ರಕಟ ಆಗ್ತದೆ. ಅಂದ್ರೆ ನಾರಾಯಣ ನರದ ರೂಪದಲ್ಲಿ ಪ್ರಕಟವಾಯಿತು, ಹೀಗಾಗಿ ಅರ್ಥವಾಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನಂತರ ಕೃಷ್ಣ, ನಾನು ಆಗಲೇ ಹೇಳ್ದಂಗೆ, ಭಗವಾನುವಾಚ, ಕೃಷ್ಣನೇ ಹೇಳ್ತಾನೆ ಭಗವಾನುವಾಚ. ಅಂದ್ರೆ ತನ್ನಂತಾನೇ ಭಗವಂತ ಅಂತ ಹೇಳದ್ನೆ ಇಲ್ಲ. ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೋಡಬ್ಬ ಭಗವಂತ ಹೇಳಿದ್ದು ಅಂದ್ರೆ ಭಗವಂತ ಬಿಕಮ್ ಥರ್ಡ್ ಪಾರ್ಟಿ. ಇಲ್ಲಿ ಭಗವಂತ ಅಂದ್ರೇನು? ದಾರಿ ತೋರುವವ. ನಾವು ಹಲವಾರು ಪದ ಇದೆ. ದೇವ, ದೈವ, ಪರಮಾತ್ಮ, ಭಗವಂತ, ಈ ಥರ ಹಲವಾರು ಪದಗಳನ್ನು ನಾವು ಪ್ರಯೋಗ ಮಾಡ್ತೇವೆ. ಪರಮಾತ್ಮ ಬೇರೆ, ಭಗವಂತ ಬೇರೆ. ಅಂದ್ರೆ ಪರಮ ಆತ್ಮನ್ ಅದು ಬೇರೆ, ದಾರಿ ತೋರುವವ ಅನ್ನೋದು ಭಗವಂತ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅಂತಹ ಭಗವಂತ ಹೇಳಿರುವುದು ಉಪಾಸನೆ ಮಾಡುವುದಕ್ಕೆ ಯೋಗ್ಯವಾಗಿದೆ. ಯಾವುದು ಉಪಾಸನೆಗೆ ಯೋಗ್ಯವೋ ಅರ್ಜುನ, ಅದೇ ಯೋಗ ಕಣಪ್ಪ. ಅಂದ್ರೆ ನಾನು ಕೂಡ ಪರಮಾತ್ಮನಿಂದ, ಆ ಒಂದು ಭಗವಂತನಿಂದ ಕಂಡುಕೊಂಡು ನಾನು ಯೋಗವನ್ನು ಮಾಡಿ ನಾನು ಯೋಗೀಶ್ವರನಾದೆ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಭಾರತ ಧನುರ್ಧರ. ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಭಾರತ ಧನುರ್ಧರ. ವೇದವ್ಯಾಸರಿಗೆ ಹೇಳಿದ್ದಾರೆ, ಯೋಗಿಯಾದವನಿಗೆ ಅವನ ಮನಸ್ಸಿನ ಮೇಲೆ ಸಂಪೂರ್ಣ ಹಿಡಿತ ಇರುತ್ತೆ. ಮೊಟ್ಟ ಮೊದಲ ಇಂಡಿಕೇಶನ್ ಆಫ್ ಯೋಗಿ ಈಸ್ ಮನಸ್ಸಿನ ಮೇಲಿನ ಹಿಡಿತ. ಯಾರಿಗೆ ಮನಸ್ಸಿನ ಮೇಲೆ ಹಿಡಿತಾ ಇದೆ ಅವನೇ ಯೋಗಿ. ಈ ರೀತಿಯಾದ ಮನಸ್ಸಿನ ಮೇಲೆ ಹಿಡಿತಾ ಇರುವವನು ಯಾರು? ಧನುರ್ಧಾರಿಯಾದ ಪಾರ್ಥ. ಇಲ್ಲಿ ಪಾರ್ಥ ಅಂದ್ರೆ ಅರ್ಜುನ ಅಂತನೂ ಒಂದರ್ಥ, ಇನ್ನೊಂದು ಪೃಥೆಯ ಮಗ, ಕುಂತಿಯ ಮಗ ಪೃಥೆಯ ಮಗ ಪಾರ್ಥ ಎನ್ನುವುದು ಇನ್ನೊಂದರ್ಥ. ಮತ್ತೊಂದರ್ಥ, ನಾವು ಕೂಡ, ಎಲ್ಲ ಜೀವಿಗಳು ಕೂಡ, ನಾವು ಮಾನವರು ಕೂಡ ಈ ಭೂಮಿಯ ಮಕ್ಕಳೇ ಆದ್ರಿಂದ ನಾವೆಲ್ಲರೂ ಪಾರ್ಥರೇ. ಅದಕ್ಕೆ ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಪಾರ್ಥ ಧನುರ್ಧರ. ಅಲ್ಲಿ ಮನಸ್ಸಿಗೆ ಕೃಷ್ಣ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಪಾರ್ಥ ಅಂತ ವೇದವ್ಯಾಸರು ಹೇಳಿದ್ದಾರೆ ಇಲ್ಲಿ. ಅಂದ್ರೆ ಯೋಗಿಯ ಮನಸ್ಸಿನ ಮೇಲೆ ಹಿಡಿತಾ ಯಾವ ರೀತಿ ಇಟ್ಕೊಂಡಿರ್ತಾನೆ ಆ ರೀತಿ ಒಂದು ರೂಪನೇ ಪಾರ್ಥ. ಅದರಲ್ಲಿ ಇನ್ನೊಂದು ವಾಕ್ಯ ಬರುತ್ತೆ, ಧ್ರುವನೇತಿರ್ಮತಿರ್ಮನು, ಧ್ರುವನೇತಿರ್ಮತಿರ್ಮನು ಅಂತ ಮತ್ತೊಂದು ವಾಕ್ಯ ಬರುತ್ತೆ.
ಅಂದ್ರೆ ಮಹಾಭಾರತದಲ್ಲಿ ಯುದ್ಧ ನಡೀತು ಅನ್ನೋದು ಎಲ್ರಿಗೂ ನಮ್ಗೆ ಗೊತ್ತಿರೋ ವಿಚಾರ. ಮಹಾಭಾರತದಲ್ಲಿ ಯುದ್ಧ ನಡೆದಿದ್ದು ಬಾಹ್ಯದಲ್ಲ, ಅದು ಮನಸ್ಸಿನಲ್ಲಿ ನಡೆಯುವ ಯುದ್ಧ. ಅಂತರ್ಮನ ಬಹಿರ್ಮನ ಇವೆರಡಕ್ಕೂ ನಡೆಯುವ ಯುದ್ಧ. ಸರಿತಪ್ಪುಗಳ ನಡುವೆ ಗೊಂದಲ, ಧರ್ಮಗಳ ನಡುವೆ ಗೊಂದಲ. ಅಂದ್ರೆ ನಾವು ಎಲ್ಲರೂ ದ್ವೈತದಲ್ಲಿ ಸಿಗಾಕೊಂಡಿರೋದ್ರಿಂದ ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಈ ಥರ ಪ್ರಶ್ನೆಗಳನ್ನು ಸಮುದ್ರವನ್ನೇ ಹೊತ್ತು ಚಲಿಸುತ್ತಿರುವಂತಹ ನಾವು ಎಲ್ಲರೂ ಪಾರ್ಥರೇ. ಹಾಗಾಗಿ ಇಲ್ಲಿ ಯುದ್ಧ ನಡೆದಿದ್ದು ಅಂದ್ರೆ ಏನು? ಕೊಲೆಗಳಾಯಿತು. ನಾವು ಈ ರೀತಿಯಲ್ಲೇ ಕತೆ, ಟಿವಿ, ಕಾದಂಬರಿ ಎಲ್ಲದರಲ್ಲೂ ಇದುವರೆಗೆ ನೋಡ್ಕೊಂಡ್ ಬಂದಿರೋದೇನು? ಯುದ್ಧ 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 ಅಂದ್ರೆ ಈ ಥರ ಆಯಿತು. ಆದರೆ ನಾವು ತಿಳ್ಕೋಬೇಕಾಗಿರೋದೇನು? ಒಬ್ಬ ಯೋಗಿ ತಿಳ್ಕೋಬೇಕಾಗಿರೋದೇನು? ಅಥವಾ ನಾವು ಈಗ ನಮ್ಮ ಆರೋಗ್ಯವನ್ನು ಸ್ಥಿರವಾಗಿರಿಸಿಕೊಂಡು ವಯಸ್ಸಾಗುವಿಕೆಯನ್ನು ನಿಲ್ಲಿಸಿಕೊಂಡು ವೃದ್ಧಾಪ್ಯಕ್ಕೆ ಹೋಗದೆ ಅಥವಾ ವೃದ್ಧಾಪ್ಯದಲ್ಲಿ ಬರುವಂತಹ ತೊಂದರೆಗಳಿಗೆ ಒಳಗಾಗದೆ ಇಚ್ಛಾಮರಣವನ್ನು ಹೊಂದಬೇಕಾಗಿರೋ ನಾವು ಬಾಹ್ಯ ಯುದ್ಧದ ಅರಿವಲ್ಲ, ಅಂತರಂಗದ ಯುದ್ಧವನ್ನು ನಾವು ಅರ್ಥ ಮಾಡ್ಕೋಬೇಕು. ಅವತ್ತು ಪಾರ್ಥನ ಮನಸ್ಸಿನಲ್ಲಿ ನಡೆದಿದ್ದು ಅದೇ ಅಂತರಂಗದ ಯುದ್ಧ. ಇಂದು ಕೂಡ ನಡೆಯುತ್ತಿರುವುದು ನಮ್ಮಗಳ ಮನಸ್ಸಿನಲ್ಲಿ ಅದೇ ಅಂತರಂಗದ ಯುದ್ಧ, ಅದೇ ಮಹಾಭಾರತದ ಯುದ್ಧ. ಹೀಗೆ ಮನಸ್ಸಲ್ಲಿ ನಡೆಯುವ ಯುದ್ಧಕ್ಕೆ ಅಂದ್ರೆ ಒಂದು ಶಾಶ್ವತತೆಯನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ. ಯಾಕೆ ನನಗೆ ಅನಾರೋಗ್ಯ ಆಗ್ತದೆ? ನಾನು ಯಾಕೆ ಆರೋಗ್ಯದಲ್ಲೇ ನಿಂತ್ಕೊಂಡಿರಬಾರ್ದು? ನನಗೆ ಯಾಕೆ ವಯಸ್ಸು ಆಗ್ತಾನೆ ಇದೆ? ನೋಡ್ತಿದ್ದಾಗೆ ಮುದುಕ ಆಗ್ತಿದ್ದೀನಿ, ನೋಡ್ತಿದ್ದಾಗೆ ವೃದ್ಧಾಪ್ಯ ಆವರಿಸ್ಕೋತಾ ಇದೆ. ಇನ್ನು ನಾನು ಜೀವನದಲ್ಲಿ ಏನೇನೋ ಮಾಡಬೇಕು, ಏನೇನೋ ಮಾಡ್ತೇನೆ ಅಂತ ಅನ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಬಂದೆ. ಈಗ ಏನೋ ಒಂದು ಮಾಡೋಣ ಅನ್ನೋ ಹೊರಡೋ ಟೈಮಲ್ಲಿ ವೃದ್ಧಾಪ್ಯ, ಅನಾರೋಗ್ಯ, ಕಡೆಗೆ ಸಾವಿನ ಭೀತಿ. ಇದು ನಮ್ಮಲ್ಲಿ ಯಾತಕ್ಕೆ? ಇದೊಂದು ಆಯಸ್ಸು, ವಯಸ್ಸು, ಆರೋಗ್ಯ ಒಂದು ಶಾಶ್ವತವಾಗಿ ನಿಲ್ಲಬಾರದು, ಒಂದು ಸ್ಥಿರವಾಗಬಾರದು. ಬರಲಿ, ಸಾವು ಬರಲಿ, ನಾವು ಎಲ್ಲ ಆಯ್ತು ಮಾಡಿದ್ವಿ, ಐ ಆಮ್ ಹ್ಯಾಪಿ, ಐ ಆಮ್ ಡನ್ ಅಂದಾಗ ಸಾವು ಬರಲಿ. ಇನ್ನೂ ನಾವು ಏನು ಅನ್ಕೊಂಡೇ ಇಲ್ಲ, ಇನ್ನೂ ನಾವು ಏನು ಸರಿಯಾಗಿ ನೋಡೇ ಇಲ್ಲ, ಇನ್ನೂ ನಾವು ಏನು ಸರಿಯಾಗಿ ಮಾಡಲೇ ಇಲ್ಲ, ಇನ್ನೂ ಏನು ಸರಿಯಾಗಿ ನಾವು ಮಾತಾಡಲೇ ಇಲ್ಲ, ಇನ್ನು ಸರಿಯಾಗಿ ಏನೇನೂ ಮಾಡಿಲ್ಲ, ಆಗಲೇ ಅನಾರೋಗ್ಯ ಕಾಡ್ತಾ ಇದೆ, ವೃದ್ಧಾಪ್ಯ ಹತ್ರ ಬರ್ತಾ ಇದೆ, ಮುದಿ ವಯಸ್ಸಿನ ಭಯ ಶುರುವಾಗಿದೆ. ಸಾವಿನ ಭಯ ಇಲ್ಲದಿದ್ದರೂ ನರಳುವಿಕೆಯ ಭಯ ಅಂತೂ ಇದ್ದೇ ಇದೆ. ಇದು ಯಾಕೆ ಇದೆ? ಆ ಥರ ಒಂದು ಶಾಶ್ವತತೆ, ಒಂದು ಸ್ಥಿರತೆಯನ್ನು ತೆಗೆದುಕೊಳ್ಳುವ ಆರೋಗ್ಯದಲ್ಲಿ, ಆಯಸ್ಸಿನಲ್ಲಿ ತೆಗೆದುಕೊಳ್ಳುವ, ಯೌವನವನ್ನು ಕಾಪಾಡಿಕೊಳ್ಳುವ ಸಾಧನೆಯನ್ನು ಮಾಡುವ, ಇದಕ್ಕಾಗಿ ಮಾಡುವುದೇ ಇಲ್ಲಿ ಯುದ್ಧವಾಗಿದೆ. ಯುದ್ಧ ಅಂದ್ರೆ ನಾವು ಈ ರೀತಿಯಾಗಿ ತಗೋಬೇಕು. ಒಂದು ಸ್ಥಿರತೆಗೆ ನಾವು ಹಾಕಬೇಕಾಗಿರುವ ಒಂದು ಎಫರ್ಟ್. ಆಗ ಏನು? ನಮ್ಮ ಅಂತರಂಗಕ್ಕೂ ನಮ್ಮ ಬಹಿರಂಗಕ್ಕೂ, ನಮ್ಮ ಇಚ್ಛೆಗೂ ಹೊರ ಬಾಹ್ಯದ ಪರಿಸ್ಥಿತಿಗೂ ಈ ಥರ ಹಲವಾರು ವಿಚಾರಗಳ ನಡುವೆ ದ್ವಂದ್ವಗಳು ಏರ್ಪಟ್ಟು ಚಾಲೆಂಜಿಂಗ್ ಆಗಿ ಮಾರ್ಪಟ್ಟು ಕಷ್ಟ ಆಗ್ತದೆ. ಆ ಕಷ್ಟ ಪರಂಪರೆಗೆ ಅದನ್ನು ಎದುರಿಸಿ ಸ್ಥಿರತೆಯನ್ನ ತಗೊಂಡು ಅರ್ಜುನನ ರೀತಿಯಲ್ಲಿ ಗೆಲ್ಲಬೇಕಾಗಿರುವುದು, ಜಯವನ್ನು ಗಳಿಸಬೇಕಾಗಿದೆ. ಇದು ಯುದ್ಧ.
ಹಾಗಾಗಿ ನಾವು ಇಲ್ಲಿ ಹೇಗಿರಬೇಕು? ಕೃಷ್ಣನಾಗಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಕೃಷ್ಣ ಯೋಗೇಶ್ವರ. ಆದರೆ ಸ್ಥಿರತೆಗಾಗಿ ಯುದ್ಧ ಮಾಡುತ್ತಿರುವವನು ಯಾರು? ಧನುರ್ಧಾರಿಯಾಗಿ ಪಾರ್ಥ. ಹೇಗೆ ಪಾರ್ಥ ಧನುರ್ಧಾರಿಯಾಗಿ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ, ಆ ರೀತಿಯಾಗಿ ನಾವು ಕೂಡ ಸನ್ನದ್ಧರಾಗಬೇಕು. ಇದನ್ನ ನ್ಯಾಸವಾಗಿರಬೇಕು. ಸನ್ಯಾಸ ಅನ್ನೋದ್ರಲ್ಲಿ ವ್ಯಾಸರು ಹೇಳ್ತಾರೆ, ಯೋಗಿಯಾಗಿ ಶ್ರೀಕೃಷ್ಣನ ಹೇಗೆ ನ್ಯಾಸನಾಗಿದ್ದ, ಹಾಗೆ ಧನುರ್ಧಾರಿಯಾಗಿ ಪಾರ್ಥನ ಹೇಗೆ ನ್ಯಾಸ ಮಾಡಿದ, ಆ ರೀತಿಯಾಗಿರಬೇಕು. ಅಂದ್ರೆ ಅರ್ಥ ಏನು? ಒಂದು ಸ್ವತ್ತನ್ನು ಇನ್ನೊಬ್ಬರ ಅಥವಾ ಹಲವರ ಪ್ರಯೋಜನಕ್ಕಾಗಿ ನಿರ್ವಹಿಸುವ ವಿಶ್ವಾಸದ ಅವಲಂಬಿತ ಕರ್ತವ್ಯಕ್ಕೆ ಒಳಪಟ್ಟು ಆ ಸ್ವತ್ತಿನ ಮೇಲೆ ಪಡೆಯುವ ಸ್ವಾಧೀನದ ಮೂಲಕ ಸ್ಥಾಪಿತವಾಗುವ ವೈದಿಕ ಸಂಬಂಧ ಅಥವಾ ನಂಬಿಕೆ. ಇದನ್ನ ಇಲ್ಲಿ ವ್ಯಾಸರು ನ್ಯಾಸ. ಆಗಲೇ ಜಯ. ಅಂದ್ರೆ ಯೋಗಿಯಾಗಿ ಕೃಷ್ಣನನ್ನು ನಾವು ಗುರುವಾಗಿ ಸ್ವೀಕರಿಸಬೇಕು. ನಾವು ಸ್ವಯಂ ಧನುರ್ಧಾರಿಯಾಗಿ ನಿಲ್ಲಬೇಕು. ಆಗ ಮಾತ್ರ ನಮಗೆ ಒಂದು ಸ್ಥಿರತೆಯ ಪ್ರಾಪ್ತಿ. ಆಗ ಮಾತ್ರ ನಮಗೆ ಈ ಏನೇನೆಲ್ಲ ವಿಚಾರ ಮಾಡಿದ್ವಿ, ಈ ಎಲ್ಲ ವಿಚಾರಗಳ ಪ್ರಾಪ್ತಿ. ಇದು ಒಂದು ಮಹಾಭಾರತದ ಅಥವಾ ಭಗವದ್ಗೀತೆಯ ಒಂದು ಸಣ್ಣ ಇಂಟ್ರೊಡಕ್ಷನ್ನು. ಇದನ್ನ ಇಲ್ಲಿಗೆ ನಿಲ್ಲಿಸಿರ್ತೇನೆ. ಮುಂದೆ ಎಲ್ರಿಗೂ ಇದು ಒಪ್ಪಿಗೆ ಆಗೋ ಹಾಗಿದ್ರೆ ಮತ್ತೆ ಮುಂದಿನ ತರಗತಿಯಿಂದ ಇದನ್ನ ಕಂಟಿನ್ಯೂಸ್ ಆಗಿ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಈಗ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಸರ್, ಇದು ಯೋಗ ಅಂದ್ರೆ ಹೇಗೆ ಅಂತ ಅನ್ಕೋಬೇಕು ಸರ್? ಅಂದ್ರೆ ಆಸನ ಇಲ್ಲ, ಯೋಗ ಅಂತಂದ್ರೆ ಒಂದು ಗತಿಯ ಜೊತೆಗೆ ಜೋಡಿಸಿಕೊಳ್ಳುವುದು ಯೋಗ. ಯಾವುದೋ ಒಂದು ಗತಿ ಇದೆ, ಚಲನೆ ಇದೆ, ಆ ಚಲನೆಯ ಜೊತೆಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವುದೇ ಯೋಗ. ಯೋಗ ಅಂದ್ರೆ ದೊಡ್ಡ ಅರ್ಥ ಏನಿಲ್ಲ, ಜೋಡಿಸಿಕೊಳ್ಳುವಿಕೆ, ನಮ್ಮನ್ನು ನಾವು ಜೋಡಿಸಿಕೊಳ್ಳುವುದು. ಅಂದ್ರೆ ಈಗ ನಮಗೆ ಸ್ವಾಭಾವಿಕವಾಗಿ ಏನಾಗ್ತಿದೆ, ರೋಗಗಳು ಬರ್ತಾ ಇದೆ. ರೋಗವೇ ಸ್ವಭಾವವಾಗಿ ಹೋಗಿದೆ. ವಯಸ್ಸಾಗುವುದು ಸ್ವಾಭಾವಿಕವಾಗಿದೆ, ವೃದ್ಧಾಪ್ಯ ಸ್ವಾಭಾವಿಕವಾಗಿದೆ, ನರಳೋದು ಸ್ವಾಭಾವಿಕವಾಗಿದೆ, ಸಾವು ಸ್ವಾಭಾವಿಕವಾಗಿದೆ. ಆದ್ರೆ ವೇದ ಏನು ಹೇಳ್ತಾ ಇದೆ? ಸಾವು ಸಹಜ ಸ್ವಾಭಾವಿಕ, ಸರಿ, ಆದ್ರೂ ಉಳಿದದ್ದು ಸಹಜ ಸ್ವಾಭಾವಿಕ ಆಗಿದೆ ಅಷ್ಟೇ. ಆದ್ರೆ ಅದು ಸಹಜ ಸ್ವಾಭಾವಿಕವಲ್ಲ. ನಾವು ನಮ್ಮ ಜೀವನವನ್ನ ಬೇರೆ ರೀತಿಯಾದ ಒಂದು ಗತಿಗೆ ನಾವು ಜೋಡಿಸಿಕೊಂಡರೆ ನಮ್ಮನ್ನು ನಾವು ಈ ಎಲ್ಲ ವಿಚಾರಗಳಲ್ಲಿ ನಾವು ಸ್ಥಿರತೆಯನ್ನು ಪಡೆಯಬಹುದು. ಈ ವಿಚಾರ ಹೇಳಿಕೊಟ್ಟಿರೋದೇ ಭಗವದ್ಗೀತೆ. ಈ ವಿಚಾರವನ್ನು ಹೇಳಿಕೊಟ್ಟಿರೋದೇ ಭಗವದ್ಗೀತೆ. ಅದರಲ್ಲಿ ಬರುವ ಮಂತ್ರಾನುಷ್ಠಾನ, ಅದನ್ನು ನಾನು ಪ್ರತಿದಿನ ಮಾಡ್ತಾ ಇರೋದು, ಅದಕ್ಕೆ ಬರುವಂತಹ ಮಂತ್ರಾನುಷ್ಠಾನ. ಮತ್ತೆ ಈಗ ನಾನು ತರಗತಿ ಮಾಡ್ತಾ ಇರೋದು ಅದರಿಂದ ಒಂದು ಥಿಯರಿ. ಪ್ರಾಕ್ಟಿಕಲ್ ಬೇಕಾದವರು ಬಂದ್ರೆ ಅವರಿಗೆ ಪ್ರಾಕ್ಟಿಕಲ್ ಏನೇನು ಮಾಡಬೇಕು ಅನ್ನೋದನ್ನು ಹೇಳಿಕೊಡಲಾಗ್ತದೆ. ಈಗ ಕೇವಲ ಮಂತ್ರ ಒಂದು ಹೇಳ್ತಾ ಇದ್ದೇವೆ, ಥಿಯರಿ ತಿಳ್ಕೊತಾ ಇದ್ದೇವೆ. ಈ ಥಿಯರಿ ಎಲ್ಲ ತಿಳ್ಕೊಂಡು ನಿಮಗೆ ಅದ್ರಲ್ಲಿ ಆಸಕ್ತಿ ಬಂದರೆ ಈ ಒಂದು ಚಲನೆಯ ಜೊತೆಗೆ ಗತಿಯ ಜೊತೆಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳೋಣ ಅಂತ ಅನಿಸಿ ಬಂದ್ರೆ ಅವರಿಗೆ ಪ್ರಾಕ್ಟಿಕಲ್ ತರಗತಿಯನ್ನು ಕೂಡ ಹೇಳಿಕೊಡಲಾಗ್ತದೆ. ಇದೇ ಭಗವದ್ಗೀತೆ ಹೇಳಿರತಕ್ಕಂಥದ್ದು.
ಅರ್ಥ ಆಯ್ತಾ ಕೀರ್ತಿ ಅವರೇ? ಕನ್ಫ್ಯೂಷನ್ ಇದೆ ಸ್ವಲ್ಪ. ಕೇಳಿ ಕೇಳಿ, ಕನ್ಫ್ಯೂಷನ್ ಗೊತ್ತಿದ್ರೆ ಹೇಳ್ತೇನೆ. ಅಂದ್ರೆ ಈಗ ನೀವ್ ಹೇಳ್ತಿರೋದು ಇದು ಒಂಥರ ಆದ್ರೆ, ಅಂದ್ರೆ ಇಷ್ಟು ದಿನ ಆ ಪ್ರವಚನಗಳ ಕೇಳಿದ್ದು ಅಥವಾ ಅದಾಯ್ತು ಮತ್ತೆ ಅದೇನು ಅಂತ ಅನ್ನೋದು ಒಂದು. ಇಲ್ಲ, ಅದು ಕೂಡ ಸತ್ಯವೇ. ನಾನು ಏನ್ ಹೇಳಿದೆ, ಯೋಗ ಅಂದ್ರೆ ಜೋಡಿಸಿಕೊಳ್ಳುವುದು, ಅದು ಒಂದು ರೀತಿಯಾದ ಜೋಡಿಸಿಕೊಳ್ಳುವಿಕೆ, ಇದು ಇನ್ನೊಂದು ರೀತಿಯಾದ ಜೋಡಿಸಿಕೊಳ್ಳುವಿಕೆ. ಇದು ಸ್ಥಿರತೆಗಾಗಿ ಜೋಡಿಸಿಕೊಳ್ಳುವಿಕೆ, ಅದು ಆರೋಗ್ಯಕ್ಕಾಗಿ ಮತ್ತೊಂದು ವಿಚಾರಕ್ಕಾಗಿ ಜೋಡಿಸಿಕೊಳ್ಳುವಿಕೆ. ಅಂದ್ರೆ ಇಲ್ಲಿ ಕನ್ಫ್ಯೂಷನ್ ಏನಾಗ್ತದೆ ಅಂದ್ರೆ, ಯೋಗ ಅನ್ನುವುದು ಆಧ್ಯಾತ್ಮಕ್ಕೆ ನಾವು ಜೋಡಿಸಿಕೊಂಡಿರ್ತೇವೆ, ಆದರೆ ಯೋಗ ಎನ್ನುವುದು ಸ್ಥಿರತೆಗೆ ಜೋಡಿಸಿಕೊಳ್ಳಬೇಕು ಎನ್ನುವುದು ಇಲ್ಲಿಯ ಉದ್ದೇಶ. ಯೋಗ ಎನ್ನುವುದು ಆಧ್ಯಾತ್ಮವಲ್ಲ, ಆಧ್ಯಾತ್ಮವೇ ಬೇರೆ, ಯೋಗವೇ ಬೇರೆ. ಅದು ಕೂಡ ಸತ್ಯವೇ, ಅದು ಯಾವುದು ಮಿಥ್ಯೆ ಅಲ್ಲ, ಅದರಲ್ಲೂ ಹಲವಾರು ಪ್ರಯೋಜನಗಳುಂಟು. ಆದರೆ ನಾನು ಹೇಳುತ್ತಿರುವ ವಿಚಾರ ಇದು, ಈ ಯೋಗದ ಒಂದು ಅತ್ಯುನ್ನತವಾದ ಭಾಗ. ಇದು ಯಾಕೆ ಎಲ್ಲೂ ಸಿಗೋದಿಲ್ಲ ಅಂತಂದ್ರೆ, ಇದು ಸೀಕ್ರೆಟ್ ಆಗಿದೆ. ಇದಕ್ಕೆ ಹಲವಾರು ವರ್ಷಗಳ ಪರಿಶ್ರಮ ಬೇಕು, ಸರಿಯಾದ ಗುರುವಿನ ನಿದರ್ಶನ ಬೇಕು, ನಿರೂಪಣೆ ಬೇಕು, ಜೊತೆಗೆ ನಮ್ಮ ಅಧ್ಯಯನ ಬೇಕು. ಅಧ್ಯಯನ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ಪುಸ್ತಕ ಓದೋದನ್ನು ಅಧ್ಯಯನ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಬರವಣಿಗೆ ಇಲ್ಲದ ಕಾಲದಲ್ಲಿ, ಪುಸ್ತಕವೇ ಇಲ್ಲದ ಕಾಲದಲ್ಲಿ ಅಧ್ಯಯನ ಮಾಡಬೇಕು ಅಂತ ಋಷಿಗಳು ಅಥವಾ ಗುರುಗಳು ಶಿಷ್ಯಂದ್ರಿಗೆ ಹೇಳಿದಾಗ, ಪುಸ್ತಕವೇ ಇಲ್ಲ, ಬರವಣಿಗೆ ಇಲ್ಲ, ಆಗ ಹೇಗೆ ಅಧ್ಯಯನ ಮತ್ತೆ ಸಾಧ್ಯ? ಯಾರಾದ್ರೂ ಹೇಳಿ, ದಯವಿಟ್ಟು ಮಾತಾಡಿ. ಹೇಗೆ ಸಾಧ್ಯ ಅಧ್ಯಯನ? ಪುಸ್ತಕವಿಲ್ಲ, ರೆಫರೆನ್ಸ್ ಇಲ್ಲ, ಗುರುಗಳು ಪಾಠ ಮಾಡಿ ಆಗಿ ಹೋಗಿದೆ, ಇನ್ನೊಬ್ರು ಮಾರನೇ ದಿನವೇ ಪಾಠ ಮಾಡೋದು, ಅಲ್ಲಿವರೆಗೂ ಅಧ್ಯಯನ ಮಾಡ್ಕೊಂಡ್ ಬನ್ನಿ ಅಂದ್ರೆ ಹೇಗೆ? ಸ್ಮೃತಿಯಿಂದನಾ ಸರ್? ಅಂದ್ರೆ ಏನು, ನೆನಪಿನಿಂದ ಅಂತನಾ? ಸರ್, ಅಂದ್ರೆ ನೀವು ಹೇಳಿದ್ದು ಗೊತ್ತಾಗಿದೆ ಸರ್, ಬಟ್ ಹೇಳಕ್ಕೆ ಆ ವರ್ಡ್ ಬರ್ತಿಲ್ಲ ಸರ್. ನೀವು ಇಲ್ಲ ಅಲ್ಲ, ಧ್ಯಾನ ಸ್ಮೃತಿ ಅವೆಲ್ಲ ಒಂದು ಸಲಕರಣೆಗಳು. ಮತ್ತೆ ಇನ್ಯಾರಾದ್ರು? ವಿಚಾರದ ಜೊತೆಗಿನ ಸಂಚಾರ, ಏನ್ ಹೇಳಿ? ವಿಚಾರದ ಜೊತೆಗಿನ ಸಂಚಾರವೇ ಅಧ್ಯಯನ. ಅಧ್ಯಯನ ಅಂದ್ರೆ ಆ ಪದ ಹೇಗೆ ಬಂತು? ಅತ್ ಅಯನೇತಿ ಇತಿ ಅಧ್ಯಯನ. ಅಂದ್ರೆ ಯಾವ ವಿಚಾರದ ಜೊತೆ ಸಂಚಾರವಿದೆ ಅದು ಅಧ್ಯಯನ. ಅಂದ್ರೆ ಹೇಳಿಕೊಟ್ಟ ಗುರುವಿನ ನಡೆ ಹೇಗೆ, ಪಾಠ ಮಾಡುವಂತಹ ಗುರುವಿನ ನುಡಿ ಹೇಗೆ, ಆ ಗುರು ಆ ವಿಚಾರ ಹೇಗೆ ಮಾಡಿದ್ದಾರೆ, ಅವರು ಆ ಕನ್ಕ್ಲೂಷನ್ ಹೇಗೆ ಬಂದಿದ್ದಾರೆ, ಅದಕ್ಕಾಗಿ ಅವರು ದಿನನಿತ್ಯ ಏನು ಮಾಡ್ತಾರೆ. ಹಾಗಾಗಿ ಗುರುಕುಲದಲ್ಲಿ ಹಿಂದೆ ವಿದ್ಯಾಭ್ಯಾಸ ಅನ್ನೋದು ಪಾಠ ಹೇಳಿಕೊಟ್ಟು ಮನೆಗೆ ಕಳಿಸೋದಾಗಿತ್ತಿಲ್ಲ. ಪಾಠ ಹೇಳಿಕೊಟ್ಟು ಗುರುಗಳು ತಮ್ಮ ಜೊತೆಯಲ್ಲೇ ಇರಿಸಿಕೊಳ್ತಾ ಇದ್ರು ಶಿಷ್ಯಂದರನ್ನ. ಯಾಕೆ ಅಂದ್ರೆ ಅವರು ಗುರುಕುಲ ಬಿಟ್ಟು ಹೋದರೆ ಅಧ್ಯಯನ ಆಗೋದಿಲ್ಲ. ನಾವಿವತ್ತು ಏನ್ ಅನ್ಕೊಂಡಿದೀವಿ, ಪಾಠ ಹೇಳ್ಕೊಟ್ರು, ಅದಕ್ಕೆ ಪುಸ್ತಕ ತೆಕ್ಕೊಟ್ವಿ, ಬೇರೆ ಕಡೆ ಹೋದ್ವಿ, ನಾವು ಅಧ್ಯಯನ ಮಾಡಿದ್ವಿ, ಅಥವಾ ಟ್ಯೂಷನ್ಗೆ ಹೋದ್ವಿ, ಮತ್ತಲ್ಲಿ ಪಾಠ ಮಾಡಿದ್ರು, ಅದು ಯಾವುದೋ ಮರದ ಕೆಳಗಡೆ ಕೂತ್ವಿ, ಅಲ್ಲಿ ಪುಸ್ತಕ ತೆಗೆದು ಓದ್ಕೊಂಡ್ವಿ, ಅಥವಾ ಇನ್ಯಾರನ್ನೋ ಕೇಳಿದ್ವಿ. ನೋ, ವೇದ ಹೇಳುವ ಪ್ರಕಾರ ಅಧ್ಯಯನ ಅಂದರೆ ಹೇಳುವ ಗುರುವಿನ ಜೊತೆಯಲ್ಲೇ ಮಾಡುವಂತಹ ಸಂಚಾರ. ಆ ರೀತಿಯಾಗಿ ಅಂದ್ರೆ ಗುರುವಿನ ಜೊತೆಗೆ ಮಾಡುವ ಸಂಚಾರ ಅಂದ್ರೆ ವಿಚಾರ. ಗುರುವಿನ ನಡೆ ಅಂತಂದ್ರೆ ಅವನೇನ್ ತಿಂತಾನೆ, ಅವನೇನ್ ಮಾಡ್ತಾನೆ, ಎಷ್ಟು ಗಂಟೆ ಮಲಿಕೋತ, ಅದಲ್ಲ.
ಗುರುವಿನ ವೈಚಾರಿಕತೆ ಏನು, ಆ ವಿಚಾರದ ಜೊತೆಗೆ ನನ್ನ ಸಂಚಾರ ಇರಬೇಕು 24 ಗಂಟೆಗಳ ಕಾಲ. ಆಗ ಮಾತ್ರ ಗುರು ಏನು ಹೇಳ್ತಾ ಇದ್ದೇನೆ ಅರ್ಥವಾಗ್ತದೆ. ಈ ಕ್ರಮದಲ್ಲಿ ಯಾವುದೇ ವಿಚಾರವನ್ನು ಅರಿತುಕೊಳ್ಳುವುದು ಅಧ್ಯಯನ. ಈ ರೀತಿಯಾಗಿ ಕೃಷ್ಣನ ಜೊತೆಯಲ್ಲೇ ಸದಾ ಕಾಲ ಇದ್ದಂತಹ ಪಾರ್ಥ ಅರ್ಜುನಂಗೂ ಕೃಷ್ಣಂಗೂ 14 ದಿನಗಳ ವ್ಯತ್ಯಾಸ ಹುಟ್ಟಿನಿಂದ. ಕೇಳಿ ಸರ್, ಅಂದರೆ ಗುರುಗಳ ತರ್ಕಕ್ಕೆ ಹೊಂದಿಕೊಳ್ಳೋದಾಗುತ್ತದೆ ಸರ್ ಅಧ್ಯಯನ. ತರ್ಕ ಅಲ್ಲ, ವಿಚಾರ. ಅಂದ್ರೆ ಹೌ ಹಿ ಈಸ್ ಅರೈವಿಂಗ್ ಟು ದ ಕನ್ಕ್ಲೂಷನ್ಸ್, ಹೌ ಹಿ ಈಸ್ ಕನ್ಕ್ಲೂಡಿಂಗ್, ಹೌ ಹಿ ಈಸ್ ಆನ್ಸರಿಂಗ್ ಯುವರ್ ಕ್ವಶನ್ಸ್, how he is doing the research, how he is doing the studies. ಮನನ, ಚಿಂತನ, ಸ್ಮರಣ, ಧಾರಣ, ಧ್ಯಾನ, ಧಾರಣ, ನಿಧಿಧ್ಯಾಸ, ಸಮಾಧಿ, ಈ ಎಲ್ಲ ವಿಚಾರ ಗುರು ಹೇಗೆ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಏನ್ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಅದು ಬರಬಾರದು. ಗುರುವಿನ ಗುಲಾಮ ಶಿಷ್ಯನಲ್ಲ. ಇಲ್ಲಿ ಗುಲಾಮ ಅನ್ನೋ ಕಾನ್ಸೆಪ್ಟೇ ನಮ್ಮ ವೇದದಲ್ಲಿಲ್ಲ. ಅದು ಮೊಘಲರು ಬಂದ ಮೇಲೆ ಗುಲಾಮ ಪದ್ಧತಿ ಬಂದಿದ್ದು. ಹಾಗಾಗಿ ಕವಿಗಳ ಮಾತುಗಳನ್ನು ನಾವು ತಗೋಬಾರದು. ಗುರುಗಳು ವಿಚಾರ ಮಾಡುತ್ತಿರುವಾಗ ಅವರನ್ನ ಸಂರಕ್ಷಣೆ ಮಾಡಿ, ಪಾಲನೆ ಪೋಷಣೆ ಮಾಡಿ, ಅವರ ಸಂಸಾರ, ಅವರು ಗೊತ್ತು ಮಾಡಿಕೊಂಡಿರುವ ವ್ಯವಸ್ಥೆಗಳನ್ನ ನೋಡಿಕೊಳ್ಳಬೇಕಾದ್ದು ಶಿಷ್ಯಂದರ ಕರ್ತವ್ಯ. ಆಗ ಶಿಷ್ಯ ದೊಡ್ಡವ, ಗುರು ಚಿಕ್ಕವ. ಆದ್ರೆ ಯಾವಾಗ ಬೋಧನೆಗಾಗಿ ಕುಳಿತಾಗ, ವಿಚಾರಕ್ಕಾಗಿ ಕುಳಿತಾಗ ಗುರು ತನ್ನ ಬಾಯನ್ನ ತೆಗೆದು ಮಾತನಾಡಲಿಕ್ಕೆ ಆರಂಭ ಮಾಡ್ತಾನೆ, ಆಗ ಗುರು ದೊಡ್ಡವ, ಶಿಷ್ಯ ಸಣ್ಣವ. ವೈಚಾರಿಕತೆಯಲ್ಲಿ ಶಿಷ್ಯನನ್ನು ಕಾಪಾಡುವುದು ಗುರು. ಮೆಟೀರಿಯಲಿಸ್ಟಿಕಲಿ ಅಂದ್ರೆ ಈ ಪ್ರಾಪಂಚಿಕ ವ್ಯವಹಾರದಲ್ಲಿ ಗುರುವನ್ನು ಕಾಪಾಡಬೇಕಾಗಿರೋದು ಶಿಷ್ಯರು. ಈ ರೀತಿ ಒಂದು ಪರಸ್ಪರ ಕ್ರಿಯೆಯಲ್ಲಿ ಅಧ್ಯಯನ ಸಾಗುತ್ತಾ ಇರಬೇಕು. ಈ ಕಾಲದಲ್ಲಿ ಗುರುವಿನ ನಿಂದನೆ ಮಾಡ್ತೇವೆ, ಗುರುವಿನ ಅವಶ್ಯಕತೆ ಕೇಳೋದಿಲ್ಲ. ಹಿಂದೆ ಹೇಗಿರ್ತಿದ್ದು, ಗುರುವಿನ ಅವಶ್ಯಕತೆ. ಕೃಷ್ಣನ ಜೊತೆಯಲ್ಲಿ ಅರ್ಜುನ ಹೇಗಿದ್ದ ನೆನಪಿಸ್ಕೊಳ್ಳಿ. ಅವನು ಅರ್ಜುನನಿಗೆ ಯಾಕೆ ಬೋಧನೆ ಮಾಡಿದ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೋತೇನೆ. ಈ ಅಧ್ಯಯನ ನಾನು ಇದುವರೆಗೆ ಏನ್ ಹೇಳಿದೆ, ಗುರು ಶಿಷ್ಯರ ಸಂಬಂಧ, ಆ ರೀತಿಯಲ್ಲಿ ಅವರಿಬ್ಬರು ಸ್ನೇಹಿತರಾಗಿದ್ದರು. ಏನೇ ಸ್ನೇಹಿತರಾಗಿದ್ರು, ಭಗವದ್ಗೀತೆ ಆದ ನಂತರ ಕೃಷ್ಣ ಹೇಳ್ತಾನೆ, ಅಣ್ಣ ಕೃಷ್ಣಯ್ಯ ಸಖ, ನಿನ್ನ ನಾನು ಫ್ರೆಂಡು ಅಂತ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಪ್ಪ. ನೀನು ನನ್ನ ಗುರು, ನೀನೇ ಯೋಗೀಶ್ವರ ಅಂತ ಮಾಫಿ ಕೇಳ್ತಾನೆ. ಅಂದ್ರೆ ಕೃಷ್ಣನ ಜೊತೆ, ಕೃಷ್ಣ ಯಾರ ಜೊತೆ ಇರ್ತಿದ್ದ? ಅರ್ಜುನ ಜೊತೆ ಇರ್ತಿದ್ದ. ಅರ್ಜುನ ಯಾರನ್ನ ಮಾತು ಕೇಳ್ತಿದ್ದ? ಕೃಷ್ಣನ ಮಾತು ಕೇಳ್ತಿದ್ದ. ಇಡೀ ಮಹಾಭಾರತ ಕೃಷ್ಣ ಹೇಳಿದ್ದಕ್ಕೆ ವಿರೋಧ ವ್ಯಕ್ತ, ಪಾಂಡವರು ವಿರೋಧ ವ್ಯಕ್ತ ಮಾಡ್ಲೇ ಇಲ್ಲ. ಕೃಷ್ಣ ಹೇಳಿದ್ದನ್ನ ಅರ್ಜುನ ವಿರೋಧಿಸಲಿಲ್ಲ. ಅರ್ಥ ಆಗಿದೆ, ಅರ್ಥ ಆಗಲಿಲ್ಲ ಅಂತ ಹೇಳದ್ನೇ ವಿನಃ ನೀನು ಹೇಳ್ತಿರೋ ಆಗುದಿಲ್ಲ, ತಪ್ಪು, ಹೀಗೆಲ್ಲ ಆಗುದಿಲ್ಲ, ನೋ. ಅಂತಹ ಯೋಗೀಶ್ವರನಾದ ಶ್ರೀಕೃಷ್ಣ, ಸ್ವತಃ ಭಗವಂತನ ಸ್ವರೂಪದಲ್ಲಿದ್ದ ಶ್ರೀಕೃಷ್ಣ
ಅರ್ಜುನಿಗೆ ಸಾರಥಿಯಾದ. ಅವರು ಮಾಡಿದ ಯಾಗಗಳಲ್ಲಿ ಬ್ರಾಹ್ಮಣರು ಊಟ ಮಾಡಿದ ಎಲೆಗಳನ್ನು ಎಂಜಲನ್ನು ಎತ್ತಿದ, ಅವರ ಕುದುರೆಗಳನ್ನ ಸಾಕಿದ, ಅವರ ಕುದುರೆಗಳನ್ನ ಮೈ ತೊಳೆದ, ಹುಲ್ಲಾಕಿದ. ಅಂತಹ ಕೆಪಾಸಿಟಿ ಇದ್ದ ಶ್ರೀಕೃಷ್ಣ ದ್ವಾರಕೆಯನ್ನೇ ನಿರ್ಮಿಸಿದ್ದ. ಮುತ್ತು ರತ್ನ ಖಚಿತಗಳಿಂದ ಖಚಿತವಾದ ವಜ್ರ ವೈಢೂರ್ಯಗಳಿಂದ ಖಚಿತವಾದ ದ್ವಾರಕೆಯನ್ನು ನಿರ್ಮಿಸಿದ್ದ ಆ ಭಗವಂತ ಶ್ರೀಕೃಷ್ಣ ಇಲ್ಲಿ ಬಂದು ಕುದುರೆ ಮೈ ತೊಳ್ಕೊಂಡು, ಎಂಜಲೆಲೆ ಎತ್ಕೊಂಡು, ಬ್ರಾಹ್ಮಣರ ಕಾಲು ತೊಳ್ಕೊಂಡು, ನೀವು ರಾಜ್ಯಭಾರ ಮಾಡಿ ಇಂದ ಅವ್ರನ್ನ ರಾಜರನ್ನು ಮಾಡಿ ಇವನು ಸೇವಕನಾಗಿದ್ದ, ಯುದ್ಧದಲ್ಲಿ ಸಾರಥಿಯಾದ. ಯಾಕೆ? ಶಿಷ್ಯರ ಮೇಲಿದ್ದ ಅಭಿಮಾನ. ಆ ಪಾಂಡವರ ಆ ಒಂದು ಆಟಿಟ್ಯೂಡ್ ಇತ್ತಲ್ಲ, ಅದು ಕೃಷ್ಣನ ಆ ರೀತಿಯಾಗಿ ಮಾಡ್ತು. ಅವನ ಕೆಪಾಸಿಟಿ ಒಂದು ಉದಾಹರಣೆ ಹೇಳ್ತಾನೆ. ಅವನು ಕಟ್ಟಿದ ದ್ವಾರಕ ನಗರಿ. ದ್ವಾರಕ ಅಂದ್ರೆ ಏನು? ದ್ವಾರಕೆ ಏನಾಗಂದ್ರೆ ಯಾರಾದ್ರೂ ಹೇಳ್ತೀರಾ ಅರ್ಥ? ದ್ವಾರಕೆ ಇವತ್ತಿನ ಬಾಗಿಲು ಸರ್. ಕರೆಕ್ಟ್. ದ್ವಾರ ಅಂದ್ರೆ ಬಾಗಿಲು, ದ್ವಾರಕೆ ಅಂದ್ರೆ ಬಾಗಿಲು ಎಲ್ಲಿದೆ. ಅವನು ಯಾವ ರೀತಿಯಾದ ನಗರ ನಿರ್ಮಾಣ ಮಾಡಿದ್ದ ಅಂದ್ರೆ, ಕೃಷ್ಣ ತತ್ವವನ್ನ ಒಪ್ಪದ, ಕೃಷ್ಣನಿಗೆ ವಿರುದ್ಧವಾದ, ಕೃಷ್ಣನ ವಿರುದ್ಧ ಷಡ್ಯಂತ್ರ ಮಾಡುವಂತಹ, ಅವನ ಭಕ್ತರಿಗೆ ಅನಾಚಾರ ಅಪಾಯವನ್ನು ತಂದು ತರುವಂತಹ ಯಾವುದೇ ವ್ಯಕ್ತಿಗೆ ಆ ನಗರದ ದ್ವಾರವೇ ಸಿಗುತ್ತಿರಲಿಲ್ಲ. ದ್ವಾರಕ, ದ್ವಾರ ಪ್ಲಸ್ ಕ, ದ್ವಾರ ಎಲ್ಲಿದೆ, ಬಾಗಿಲು ಎಲ್ಲಿದೆ ಅನ್ನುವುದೇ ದ್ವಾರಕ. ಯಾಕೆಂದ್ರೆ ಅವನು ಸಿಂಹಾಸನ ಮೇಲೆ ಕೂತ್ಕೊಳ್ಳಿಲ್ಲ, ರಾಜ್ಯಭಾರ ಮಾಡಲಿಲ್ಲ, ಪಾಂಡವರ ಜೊತೆಯಲ್ಲಿದ್ದ. ಏಕೆಂದ್ರೆ ಪಾರ್ಥ ನಿತ್ಯವೂ ಕಲಿಯುತ್ತಿದ್ದ, ಹಾಗಾಗಿ ಅವರ ಜೊತೆಯಲ್ಲಿಯೇ ಇದ್ದ. ಅಂತಹ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿದ ಯೋಗ, ಅದನ್ನು ನಾವು ಕಲಿಯೋಣ ಅಂತ ಆರಂಭ ಮಾಡಿದ್ದೇವೆ ಇಂದಿನಿಂದ. ಯಾರಿಗಾದ ಪ್ರಶ್ನೆ ಇದೆಯಾ? ಸರ್, ಇದು ಸ್ವರ ಸಾಧನೆ ಅಂದ್ರೆ ಏನ್ ಸರ್? ಅದು ಸಂಗೀತ. ಅಂದ್ರೆ ಸಾಮವೇದ. ಈ ಸಂಗೀತ ಬೇರೆ, ಇದು ಬೇರೆ ಅಲ್ವಾ ಸರ್? ಅಲ್ಲ, ಸಂಗೀತವೂ ಕೂಡ ಸಾಮವೇದದ ಒಂದು ಉತ್ಪನ್ನ. ಸಾಮವೇದದಿಂದಲೇ ಸಂಗೀತ ಬಂದಿರೋದು, ಸಂಗೀತದಿಂದ ಸಾಮವೇದವಲ್ಲ. ಇಲ್ಲಿ ಸ್ವರ ಸಾಧನೆ ಅಂದ್ರೆ ಸಾಮವೇದದಿಂದ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಅಂದ್ರೆ ವೇದಾಂತರ ಸಾಧನೆ ಮತ್ತು ಯೋಗ ಸಾಧನೆ. ಈ ಮೂರರಿಂದ ಮಾತ್ರ ನಾವು ಸ್ಥಿರತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಋಷಿಗಳು ಹೇಳಿರೋದರಲ್ಲಿ ನಾವು ಈಗ ಯೋಗ ಸಾಧನೆಯನ್ನು ತೆಗೆದುಕೊಂಡಿದ್ದೇವೆ. ಅರ್ಥ ಆಯ್ತೆ ಮೇಡಮ್? ಹಾ ಸರ್. ಅಂದ್ರೆ ಸಾಮವೇದ ಅಂದ್ರೆ ಈಗ ನೀವು ಜ್ಯೋತಿಷಾಸ್ತ್ರ ಹೇಳ್ಕೊಡ್ತಿದ್ದೀರಾ, ಮತ್ತೆ ರುದ್ರ ಅದೆಲ್ಲ ಅದು ಅದ್ರಲ್ಲೇ ಬರುತ್ತಾ, ಹೇಗೆ ಸರ್ ಅದು? ಹೌದು, ಅಂದ್ರೆ ಸಾಮವೇದದ ಮಂತ್ರಗಳೆಲ್ಲ ಋಗ್ವೇದ ಮಂತ್ರಗಳೇ. ಆದ್ರೆ ನಾನು ತರಗತಿ ಆರಂಭದಲ್ಲಿ ಸಾಮಗಾನ ಮಾಡ್ತೇನಲ್ಲ, ವೃಂದಗಾನ, ಆ ಊ ಹಾ ಊ ಹಾ ಊ ಅಂತೆಲ್ಲ ನಾನು ಗಾನ ಎಲ್ಲ ಮಾಡ್ತೀನಲ್ಲ, ಅದು ಸಾಮಗಾನ. ಅದಕ್ಕೆ ಕೃಷ್ಣ ಹೇಳೋದು, ನಾನು ಸಾಮಗಾನ ಸ್ವರೂಪಿಯು, ವೇದಗಳಲ್ಲಿ ನಾನು ಸಾಮವೇದನು ಅಂತ ಹೇಳ್ತಾನೆ.
ಸಾಮವೇದದ ಬಗ್ಗೆ ಮತ್ತೆಲ್ಲಾರು ಪ್ರತ್ಯೇಕವಾಗಿ ಮಾತನಾಡೋಣ. ಇವತ್ತಿನ ಮಾತನಾಡಿದ ಬಗ್ಗೆ ಯಾರಿಗಾರು ಪ್ರಶ್ನೆ ಇದ್ರೆ ಕೇಳಿ. ಸರ್ ಇಲ್ಲ, ಇದು 3 ಗೊತ್ತಿರ್ಬೇಕಲ್ವಾ ಸರ್? ಈಗ ಏನಾದ್ರು ಹೇಳ್ಬೇಕು ಅಂದ್ರೆ ಅಥವಾ ನಮ್ಗೆ ಏನ್ ಮಾಡ್ಕೋಬೇಕು ಅಂದ್ರೆ ಅಧ್ಯಾತ್ಮ ಮಾರ್ಗ, ಸ್ವರ ಸಾಧನೆ ಮಾರ್ಗ. ಆಧ್ಯಾತ್ಮ ಅಂತಂದ್ರೆ ವೇದಾಂತ ಅಂತ ಅರ್ಥ. ಹಾ ಸರ್, ಇದು ಸಾಮವೇದದ ಸಾಧನೆ. ಓಕೆ. ಅಂದ್ರೆ ಸ್ವರ ಮಾರ್ಗ, ಯೋಗ ಮಾರ್ಗ, ವೇದಾಂತ ಮಾರ್ಗ. ವೇದಾಂತ ಮಾರ್ಗದಲ್ಲಿ ಊಹೆ, ಆದ್ರೆ ಯೋಗ ಮಾರ್ಗದಲ್ಲಿ ನಿಖರ ಅನುಭವ. ಇದನ್ನ ನಾವು ಅರಿತುಕೋಬೇಕು. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಗಣಾನಾನ್ವಾ ಗಣಪತಿ ಕುಂಭವಾಮಹೆ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್. ಆದಾದಿವಾ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.